ಜ್ಯೋತಿಷಿಯ ಮಾತನ್ನ ಕೇಳಿ ಪುತ್ರಿ ಹೆತ್ತವರನ್ನೇ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಜ್ಯೋತಿಷಿಯ ಮಾತನ್ನ ನಂಬಿ ತಾಯಿಯನ್ನೇ ಪುತ್ರಿ ಕೊಲೆ ಮಾಡಿದಾಳೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ತುಮಕೂರು ತಾಲೂಕಿನ ಅನುಪಮನಹಳ್ಳಿ ಅಲ್ಲಿ ನಡೆದಿರುವಂತಹ ಘಟನೆ ಇದು. ತಾಯಿ ಪುಷ್ಪವತಿಯನ್ನ ಕೊಲೆ ಮಾಡಿದಾಳೆ ಮಗಳು ಸುಚಿತ್ರ. ತುಮಕೂರಿನ ಶ್ರೀನಗರದಲ್ಲಿ ಗಂಡನ ಜೊತೆಗೆ ವಾಸವಾಗಿದ್ಲು ಈ ಸುಚಿತ್ರ. ಆರೋಪಿ ಸುಚಿತ್ರಾಳನ್ನ ಬಂಧಿಸಿದಾರೀಗ ಖ್ಯಾತಸಂದ್ರ ಪೊಲೀಸರು. ಜ್ಯೋತಿಷಿಯ ಮಾತನ್ನ ನಂಬಿ ತಾಯಿ ಮಾಟ ಮಾಡಿಸ್ತಾ ಇದ್ದಾಳೆ, ನಿಮ್ಮ ತಂದೆಗೆ ತಾಯಿ ಮಾಟ ಮಾಡಿಸ್ತಾ ಇದ್ದಾಳೆ ಅನ್ನುವಂತಹ ವಿಚಾರವನ್ನು ನಂಬಿ ಈಗ ಸ್ವಂತ ತಾಯಿಯನ್ನೇ ಕೊಲೆ ಮಾಡಿಬಿಟ್ಟಿದ್ದಾಳೆ ಈ ಪಾಪಿ ಮಗಳು. ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವಳೇ ಮಗಳು. ಇವಳು ತನ್ನ ಹೆತ್ತ ತಾಯಿಯನ್ನ ಕೊಲೆ ಮಾಡಿಬಿಟ್ಟಿದ್ದಾಳೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸುಮಾರು 1.5 ವರ್ಷಗಳ ಹಿಂದೆ ಸುಚಿತ್ರಾ ತಂದೆ ನಿಧನ ಆಗಿದ್ರು. ಈ ಸಾವಿಗೆ ತಾಯಿ ಪುಷ್ಪವತಿ ಕಾರಣ ಅಂತ ಜ್ಯೋತಿಷಿ ಶಂಕಿಸ್ತಿದ್ದ. ಈ ಕಾರಣಕ್ಕಾಗಿ ಆನ್ಲೈನ್ನಲ್ಲಿ ಜ್ಯೋತಿಷಿಯನ್ನ ಸಂಪರ್ಕಿಸ್ತಾ ಇದ್ಲು ಈ ಸುಚಿತ್ರ. ಈ ಎಲ್ಲ ಕಾರಣಗಳಿಂದ ಈಗ ಸ್ವತಃ ತನ್ನ ತಾಯಿಯನ್ನೇ ಮಗಳು ಹತ್ಯೆಯನ್ನು ಮಾಡಿದ್ದಾಳೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮಧು ಕೊಡ್ತಾರೆ. ಮಧು, ಈ ಏನಿದು ಪ್ರಕರಣ, ಯಾವ ಕಾರಣಕ್ಕಾಗಿ ಅವರ ತಂದೆ ಸತ್ರು, ಜ್ಯೋತಿಷಿಯನ್ನು ನಂಬಿಸಿದ್ದ ಹೇಗೆ, ಈಗ ಈ ಮಗಳು ಕೊಲೆ ಮಾಡಿರುವಂತಹ ರೀತಿಯ ಬಗ್ಗೆ ಹೇಳೋದಾದ್ರೆ? ಖಂಡಿತವಾಗ್ಲೂ ಜಗದೀಶ್, ಇದೊಂದು ನಿಜಕ್ಕೂ ಕೂಡ ಹೃದಯ ವಿದ್ರಾವಕ ಘಟನೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ತುಮಕೂರನ್ನೇ ಬೆಚ್ಚಿ ಬೀಳಿಸಿರುವಂತ ಘಟನೆ. ಸ್ವಂತ ತಾಯಿಯನ್ನೇ ಮಗಳು ಸಾಯಿಸಿರುವಂತದ್ದು, ಅದರಲ್ಲೂ ಕೂಡ ತಲೆದಿಂಬನ್ನ ಬಳಸಿ ತಾಯಿಯನ್ನ ಉಸಿರುಗಟ್ಟಿಸಿ ಆಕೆ ಸಾಯಿಸಿದಾಳೆ ಅನ್ನುವಂತಹ ಅನುಮಾನ ಗ್ರಾಮಸ್ಥರಿಗೆ ಮೂಡುತ್ತೆ. ತುಮಕೂರು ತಾಲೂಕು ಅನುಪನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅನುಪನಹಳ್ಳಿಯ ಏನು ಪುಷ್ಪವತಿ ಅನ್ನುವಂತಹ 55 ವರ್ಷದ ಮಹಿಳೆ ಇರ್ತಾರೆ. ಆಕೆ ತನ್ನ ಗ್ರಾಮವಾಗಿರುವಂತಹ ಅನುಪನಹಳ್ಳಿಯಲ್ಲಿ ಇರ್ತಾಳೆ. ಮಗಳು ತುಮಕೂರಿನ ಶ್ರೀನಗರದಲ್ಲಿ ವಾಸವಾಗಿರ್ತಾಳೆ. ಮಗಳು ಏನು ಕಾರಣ ಅಂತಂದ್ರೆ, ಈ ಒಂದು ಪುಷ್ಪವತಿಯ ಪತಿ ಕಳೆದ 1.5 ವರ್ಷದ ಹಿಂದೆ ಅವರು ಅನಾರೋಗ್ಯದಿಂದ ಸಾವನ್ನಪ್ಪಿರ್ತಾರೆ ಅನ್ನುವಂತಹ ಮಾಹಿತಿ ಈಗ ನಮಗೆ ಲಭ್ಯವಾಗಿರುವಂತದ್ದು. ಆದ್ರೆ ಇಲ್ಲಿ ತಂದೆಯ ಸಾವಿಗೆ ಕಾರಣ ತಾಯಿಯೇ ಒಂದು ಮಾಟವನ್ನ ಮಾಡಿಸಿದ್ದಾರೆ. ಮಾಟ ಮಂತ್ರವನ್ನ ಮಾಡಿಸಿ ತಂದೆಯನ್ನ ಕೊಲೆ ಮಾಡಿರೋದಾಗಿ ಒಬ್ಬ ಜ್ಯೋತಿಷಿ ಹೇಳಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಮಗಳು ಈ ಒಂದು ತಾಯಿಯನ್ನ ಕೊಲೆ ಮಾಡುವಂತಹ ಕೃತ್ಯವನ್ನು ನಡೆಸಿರುವಂತದ್ದು. ಅದರಲ್ಲೂ ಕೂಡ ಈಕೆ ಯಾವ ರೀತಿಯಾಗಿ ಜ್ಯೋತಿಷಿಯನ್ನ ಸಂಪರ್ಕ ಮಾಡಿದ್ಲು ಅಂದ್ರೆ, ಆನ್ಲೈನ್ ನಲ್ಲಿ ನಂಬರ್ ಅನ್ನ ತೆಗೆದುಕೊಂಡು ಆಕೆ ಸಂಪರ್ಕ ಮಾಡಿದಾಳೆ ಅನ್ನುವಂತ ಮಾಹಿತಿ ಮಾತ್ರ ನಮಗೆ ಲಭ್ಯವಾಗಿದೆ. ಏನು ಆನ್ಲೈನ್ ಅಂತಂದ್ರೆ ಈಕೆ ಏನು ಮೆಸೇಜ್ ಮೂಲಕ ಏನಾದ್ರು ಮಾಹಿತಿಯನ್ನ ತಗೊಂಡಿದ್ಲಾ ಅಥವಾ ಫೋನ್ ಮೂಲಕ ಏನಾದ್ರು ಅವ್ರ ಜೊತೆ ಮಾತನಾಡಿದ್ಲಾ, ಆಗ ಏನಾದ್ರು ಜ್ಯೋತಿಷಿ ಈ ರೀತಿಯಾಗಿ ಆಗಿರಬಹುದು ಅನ್ನುವಂಥದ್ದನ್ನ ಏನಾದ್ರು ಹೇಳಿದ್ರ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಒಬ್ಬಳೇ ಈ ರೀತಿಯಾಗಿ ತಾಯಿಯನ್ನ ಕೊಲೆ ಮಾಡಿರುವಂತಹ ಸಾಧ್ಯತೆ ಇದೆಯಾ, ಅಥವಾ ಇದರ ಜೊತೆಗೆ ಬೇರೆ ಯಾರಾದ್ರೂ ಕೈ ಜೋಡಿಸಿದಾರಾ, ಅಥವಾ ಬೇರೆ ಯಾರ್ದಾದ್ರೂ ಸಹಾಯವನ್ನ ತೆಗೆದುಕೊಂಡು ಈಕೆ ತಾಯಿಯನ್ನ ಹತ್ಯೆ ಮಾಡಿದಾಳ ಅನ್ನುವಂತ ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೈಗೊಂಡಿರುವಂತದ್ದು. ಸದ್ಯಕ್ಕೆ ಏನು ಗ್ರಾಮಸ್ಥರಿಗೆ ಒಂದು ಅನುಮಾನ ಮೂಡುತ್ತೆ, ಇದು ಸಹಜ ಸಾವಲ್ಲ, ಇದು ಬೇರೆ ಏನೋ ಆಗಿರ್ಬೇಕು, ಯಾರೋ ಬಲವಂತವಾಗಿ ಈಕೆಯನ್ನ ಸಾಯಿಸಿರಬಹುದು ಅನ್ನುವಂತ ಅನುಮಾನ ಯಾವಾಗ ಗ್ರಾಮಸ್ಥರಿಗೆ ಮೂಡುತ್ತೆ, ಗ್ರಾಮಸ್ಥರು ನೇರವಾಗಿ ಖ್ಯಾತಸಂದ್ರ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ. ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆಯನ್ನ ನಡೆಸಿದಾಗ ಈ ಒಂದು ಕೊಲೆ ಮಾಡಿರುವಂತಹ ಅಂಶ ಬೆಳಕಿಗೆ ಬಂದಿರುವಂತದ್ದು. ಈಗ ಸದ್ಯಕ್ಕೆ ಮಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗ ಮಗಳು ಕೂಡ ತಾನು ಕೊಲೆ ಮಾಡಿರೋದಾಗ ಒಪ್ಕೊಂಡಿದ್ದಾಳೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಈಗ ಹೆಚ್ಚಿನ ತನಿಖೆಯಿಂದ ಈಕೆ ಒಬ್ಳೆ ಕೊಲೆ ಮಾಡಲ್ಲ, ಅಥವಾ ಬೇರೆ ಯಾರಾದ್ರೂ ಸಹಾಯವನ್ನ ತೆಗೆದುಕೊಂಡು ಕೊಲೆ ಮಾಡಲ್ಲ, ಅಥವಾ ಜ್ಯೋತಿಷಿ ಹೇಳಿದ ಕಾರಣಕ್ಕೇನೆ ತಂದೆಯನ್ನ ತಾಯಿ ಮಾಟ ಮಂತ್ರ ಮಾಡಿ ಕೊಲೆ ಮಾಡಿದ್ಲು ಅನ್ನುವ ಕಾರಣಕ್ಕೇನೆ ಈಕೆ ತಾಯಿಯನ್ನ ಕೊಲೆ ಮಾಡಲ್ಲ, ಅಥವಾ ಬೇರೆ ಏನಾದ್ರೂ ವಿಚಾರ ಇದೆಯಾ ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಈಗ ಪೊಲೀಸರು ತನಿಖೆಯಿಂದಷ್ಟೇ ತಿಳಿದು ಬರಬೇಕಾಗಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಮಧು, ನಿಮ್ಮೆಲ್ಲ ಮಾಹಿತಿಗಾಗಿ.